ಚಂದ್ರಣ್ಣನ ಕುಡಿದು ಹೇಗೆ ಟೇಸ್ಟ್? ಭಾರಿ ಚೆನ್ನಾಗಿದೆ ಇದು. ಇದು ಈ ಒಂದು ಜ್ಯೂಸನ್ನು ಹೇಗೆ ಮಾಡಿದ್ರಿ? ಇದು ನೇರಳೆ ಕಲರ್ನ ಸ್ವೀಟ್ ಪೊಟೆಟೊ ಪ್ಲಸ್ ಮಿಲ್ಕ್ ಹಾಲು ಆ್ಯಡ್ ಮಾಡಬೇಕು. 2 ಟೀ ಸ್ಪೂನು ಶುಗರ್, ಮತ್ತು ಅದನ್ನು ಮಿಕ್ಸರ್ನಲ್ಲಿ ಹಾಕಿ ಕಡಿಬೇಕು. ಮತ್ತು ಫಿಲ್ಟರ್ ಮಾಡಿ ಅದಕ್ಕೆ ಡ್ರೈ ನಟ್ಸನ್ನು ಆ್ಯಡ್ ಮಾಡಿ. ಬಟ್ ಈಗ ನಾವೀಗ ಇಲ್ಲಿ ಕಾಸರಗೋಡಲ್ಲಿದ್ದೇವೆ. ನಮ್ಮ ಊರಲ್ಲಿ ಸಿಗುವ ಗೆಣಸು ಹೊರಗಡೆ ಕೆಂಪು ಇದೆ, ಸರಿ, ಕೆಂಪು ಕೆರೆಂಗ್ ಅಂತ ಹೇಳ್ತಾರೆ. ಬಟ್ ಇದು ಫುಲ್ ಪರ್ಪಲ್ ಎಲ್ಲಿಂದ ಸಿಕ್ಕಿದ್ದು ನಿಮಗೆ? ಇದು ನಮ್ಮ ಬಂಧುಗಳಾದ ಪ್ರಸಾದ್ ಮಾಯ್ಲಂಗಿ ಅವರು ಸದ್ಯಕ್ಕೆ ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದಾರೆ. ಅವರು ಕೊಟ್ಟ ಸ್ವೀಟ್ ಪೊಟೆಟೊ. ಸೊ ನಾನು ಫಸ್ಟ್ ಟೈಮ್ ಒಂದು ಪರ್ಪಲ್ ಸ್ವೀಟ್ ಪೊಟ್ಯಾಟೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೇನೆ. ಜೊತೆಗೆ ಪರ್ಪಲ್ ಸ್ವೀಟ್ ಪೊಟ್ಯಾಟೋದ ಹಾಲಿನಲ್ಲಿ ಮಾಡಿದಂಥ ಮಿಲ್ಕ್ ಶೇಕ್, ಜ್ಯೂಸ್ಗಿಂತ ಇದನ್ನು ಮಿಲ್ಕ್ ಶೇಕ್ ಅಂತಲೇ ಹೇಳ್ಬೋದಲ್ಲ, ಅದನ್ನು ಬಳಸ್ತಾ ಇದ್ದೇನೆ. ನೋಡಿ, ಭಾಳ ಒಂದು ವೆರಿ ವೆರಿ ಅಟ್ರಾಕ್ಟಿವ್ ಕಲರ್. ಈಗ ನಮ್ಮ ಫಂಕ್ಷನಲ್ಲಿ ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಬಂದಿದ್ದಾಗ ವಿ ಕ್ಯಾನ್ ರಿಯಲಿ ಸರ್ಪ್ರೈಸ್ ದೆಮ್ ವಿತ್ ಎ ವೆರಿ ವೆರಿ ನ್ಯೂಟ್ರಿಷಿಯಸ್ ಹೆಲ್ತಿ ಡ್ರಿಂಕ್ ಅಂತ ಹೇಳ್ಬೋದು. ನಮ್ಮ ಮನೆಯಲ್ಲೇ ಮಾಡಿದರೆ ನನ್ನ ಅತ್ತಿಗೆ ಅವ್ರು ಮಾಡಿಕೊಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡ್ತಾ ಇದ್ದೇನೆ. ನೀವು ಮಾಡಿ ನೋಡಿ. ಆ್ಯಕ್ಚುಲಿ ಮಿಕ್ಸಿಗೆ ಹಾಕಿ ಅಲ್ಲ, ಅದರ 1 ನಿಮಿಷ ಮಿಕ್ಸಿಗೆ ಹಾಕೋ. ಚಂದ್ರಣ್ಣನ ಕುಡಿದು ಹೇಗೆ ಟೇಸ್ಟ್? ತಯಾರಿಸಿದಂಥ ಒಂದು ಬಾಟಲ್, ಭಾಳ ಪರ್ಪಲ್ ಕಲರ್ನ ನೀರು ಕಂಡೆ, ದ್ರಾವಣ ಕಂಡೆ. ಏನಿದನ್ನು ಯಾವ ಥರ ಬಳಸ್ಬೋದು? ಈಗ ನಾವು ಬೆಳೆಸಿದ್ದೇವೆ, ಯಾವ ಥರ ಬಳಸ್ಬೋದು? ಈಗ ನಾವು ಮಾತಾಡ್ತಾ ಇದ್ದೀವಲ್ಲ, ಈ ಏನು ನೇರಳೆ ಗೆಣಸು ಇದೆಯಲ್ಲ, ಈ ಗೆಣಸಲ್ಲಿ ನಾವು ಮೌಲ್ಯವರ್ಧನೆ ಮಾಡೋದಕ್ಕೆ ತುಂಬ ಅವಕಾಶಗಳನ್ನು ನೋಡಿದ್ದೇನೆ ನಾನು. ಕಳೆದ ಕೆಲವು ದಿನಗಳಿಂದ ಮೌಲ್ಯವರ್ಧನೆಗೋಸ್ಕರ ನಮ್ಮ ಮೈಸೂರಿನ CFTR ಇರ್ಬೋದು, ಆಮೇಲೆ GKVK, ಆಮೇಲೆ ಭಾರತೀಯ ತೋಟಗಾರಿಕಾ ಸಂಸ್ಥೆ, ಇವ್ರನ್ನೆಲ್ಲ ಸಂಪರ್ಕ ಮಾಡಿದೆ. ಅಲ್ಲಿಂದೆಲ್ಲ ನನಗೆ ಹಲವು ಥರದ ಇನ್ಸ್ಪಿರೇಷನ್ ವಿಷಯಗಳು ಗೊತ್ತಾಯಿತು. ಇದರಲ್ಲಿ ಇರೋ ಮುಖ್ಯ ಈ ಬಣ್ಣದ ಪಿಗ್ಮೆಂಟ್ ಏನಿದೆ, ಇದು ಆ್ಯಂಥೋಸೈನಿನ್, ಅಂದರೆ ರೋಗ ನಿರೋಧಕ ಶಕ್ತಿ ವರ್ಧನೆ ಮಾಡುವಂಥದ್ದು. ಆ ಆ್ಯಂಥೋಸೈನಿನ್ನ ಇದರಲ್ಲಿ ರಿಚ್ನೆಸ್ ಆಗಿ ಬಯೋಫರ್ಟಿಫಿಕೇಶನ್ ಮಾಡಿರೋದ್ರಿಂದ ಈ ಬಣ್ಣ ಪ್ಲಸ್ ಇದರ ಪೋಷಕಾಂಶ ಇದನ್ನು ಉಪಯೋಗಿಸಿಕೊಂಡು ಮೌಲ್ಯವರ್ಧನೆಗೆ ನಾವು ಅವಕಾಶ ಬಣ್ಣವೇ. ಈಗ ಈ ಬಣ್ಣವನ್ನು ಉಪಯೋಗಿಸ್ಕೊಂಡು ಬೆಳಿಗ್ಗೆ ನಾವು ಎಲ್ಲ ತಿಂಡಿ ತೀರ್ಥಗಳು, ಆಮೇಲೆ ವೆಲ್ಕಮ್ ಡ್ರಿಂಕ್ಸು, ಆಮೇಲೆ ಜಾಮು, ಆಮೇಲೆ ಇನ್ನೊಂದು ನಾವು ನಗರದ ಜನಕ್ಕೆ ಇವತ್ತು ಸ್ಮೂತಿ, ಬೆಳಿಗ್ಗೆ ಡಯಟ್ಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಈ ಸ್ಮೂತಿ ಥರ ಒಂದು ಕಾನ್ಸೆಪ್ಟ್ ಬಂದಿದೆ. ಅದರಲ್ಲಿ ನಾನು ಬಳಸಿ ನೋಡಿದೆ. ತುಂಬ ಸುಲಭ, ಹೆಚ್ಚಿನ ಪೋಷಕಾಂಶವೂ ಸಿಕ್ತು, ಒಳ್ಳೆಯ ಆಕರ್ಷಕ ಬಣ್ಣ ಬಂತು. ಇದನ್ನೇ ಬಳಸ್ಕೊಂಡು ನಾನೀಗ ಇದನ್ನು ಪೌಡರ್ ಮಾಡಿದೆ. ಯಾಕಂದರೆ ಎಲ್ಲ ಜನಕ್ಕೂ ಇದನ್ನು ರಾ ಫಾರ್ಮಲ್ಲಿ ಸಿಗದೇ ಇದ್ರೂ ಇದನ್ನೇ ಡ್ರೈ ಮಾಡಿ ಪೌಡರ್ ಮಾಡಿ ಪ್ರತಿ ಮನೆಯಲ್ಲೂ ಒಂದೊಂದು ಪ್ಯಾಕೆಟ್ ಕಲರ್ 100% ಕಲರ್. ಹೌದು, ಅಂದರೆ ಯಾವುದೇ ಕೆಮಿಕಲ್ ಇಲ್ಲದೇನೆ ಇದನ್ನು ಡಿಹೈಡ್ರೇಷನ್ ಮಾಡಿ ಪೌಡರ್ ಮಾಡಿ ಮನೆಯಲ್ಲಿ ಇಟ್ಕೊಳ್ಳೋದು. ಇದು ನಾವು ಯಾವುದೇ ತಿಂಡಿ ತೀರ್ಥ ಮಾಡುವಾಗ ಇದನ್ನು ಬಳಸ್ಕೊಳ್ಳೋದು. ಸೊ ಮಕ್ಕಳಿಗೂ ಬಾಗಿ ಈ ತಿನ್ನುವ ಮಕ್ಕಳು ಈ ಕಲರ್ ನೋಡಿ ಬಹುಶಃ ನಿಜ ನಿಜ. ಆಮೇಲೆ ಬೇಕ್ಡ್ ಫುಡ್, ಬೇಕರಿ ಸೆಕ್ಟರ್ ಇವಾಗ ಒಂದು ದೊಡ್ಡ ಆಹಾರ ಉತ್ಪನ್ನಗಳಲ್ಲಿ ಬೇಕರಿ ಸೆಕ್ಟರ್. ಈ ಬೇಕರಿ ಸೆಕ್ಟರ್ಗಳಲ್ಲೂ ಅಷ್ಟೇ
ಕುಕೀಸ್ ಇರ್ಬೋದು, ಬಿಸ್ಕೆಟ್ಗಳು, ಆಮೇಲೆ ಕೇಕು, ಇಂಥದ್ದಕ್ಕೆಲ್ಲ ಈ ಪೌಡರು, ಇಲ್ಲ ಅಂದರೆ ಇದನ್ನೇ ಬೇಯಿಸಿ ಸ್ಮ್ಯಾಶ್ ಮಾಡೋದು. ರಾ ಗಡ್ಡೆನ ಬೇಯಿಸಿ ಸ್ಮ್ಯಾಶ್ ಮಾಡಿ ಅದರ ಜೊತೆ ಬ್ಲೆಂಡ್ ಮಾಡಿದ್ರೆ ಅತ್ಯಾಕರ್ಷಕ ತಿಂಡಿ ತಿನಿಸುಗಳನ್ನು ಇದರಲ್ಲೇ ತಯಾರಿಸ್ಕೊಳ್ಬೋದು. ಮುಂದಿನ ದಿನಗಳಲ್ಲಿ ಈ ಗೆಣಸು ಅಥವಾ ಇದರ ಮೌಲ್ಯವರ್ಧಿತ ಉತ್ಪನ್ನಗಳು ನಮ್ಮ ದೇಶದಾದ್ಯಂತ ಸಿಗುವಂತಹ 100ಕ್ಕೆ 100 ಅವಕಾಶಗಳು ಇದೆ. ಕೃಷಿಕರಿಗೂ ಅಷ್ಟೇ ಒಂದು ಉಪ ಬೆಳೆಯಾಗಿ ಈ ಗೆಣಸನ್ನು ನಮ್ಮ ಮುಖ್ಯ ಬೆಳೆಯ ಜೊತೆಗೆ ಬೆಳೆದರೆ ಇದು ಒಂದು ನಮ್ಮ ದೇಶಕ್ಕೆ ಒಂದು ಕೊಡುಗೆ ಆಗ್ಬೋದು. ದೇಶಕ್ಕೆ ಕೊಡುಗೆ. ಅವರವರ ಈಗ ಏನು ಸರ್ಕಾರ ಹೇಳ್ತಾ ಇದೆ ರೈತರ ಆದಾಯವನ್ನು ದ್ವಿಗುಣ ಮಾಡುವಂಥದ್ದು, ಅದರಲ್ಲಿ 100ಕ್ಕೆ 100 ಅವಕಾಶ ಇದೆ. ನಾವು ರಾಸಾಯನಿಕ ಮುಕ್ತವಾಗಿ ಬೆಳೆಯುವ ಎಲ್ಲ ಅವಕಾಶವೂ ಇದೆ. ಈಗ ನಾವು ಗ್ರೋ ಬ್ಯಾಗಲ್ಲಿ ಬೆಳೆಯೋದ್ರಿಂದ ಯಾವುದೇ ರಾಸಾಯನಿಕ ಬೇಡ, ಹೆಚ್ಚಿನ ಕಾಂಪೋಸ್ಟ್ ಯೂಸ್ ಮಾಡಿ ನೆಕ್ಸ್ಟ್ 30 ದಿನದವರೆಗೆ ನಾವು ಸಾರಜನಕ ಗೊಬ್ಬರಗಳನ್ನು ಕೊಟ್ಟು 30ನೇ ದಿನದ ನಂತರ ಹೆಚ್ಚಿನ ಪೊಟ್ಯಾಶ್ ಅಂಶ ಇರುವಂಥ ಬೂದಿ, ಸುಟ್ಟಮಣ್ಣು ಈ ಥರದ್ದು ಹಾಕಿ ಗ್ರೋ ಬ್ಯಾಗಲ್ಲಿ ಬೆಳೆದ್ರೆ ನಾವು 100ಕ್ಕೆ 100 ರಾಸಾಯನಿಕ ಮುಕ್ತವಾಗಿ ಒಂದು ಒಳ್ಳೆಯ ಪೋಷಕಾಂಶ ಯುಕ್ತವಾದ ಒಂದು ಬೆಳೆಯನ್ನು ನಾವು ಬೆಳೆಗೆ ದಿನನಿತ್ಯದ ನಮ್ಮ ಆಹಾರದಲ್ಲಿ ಇದನ್ನು ನಮಸ್ಕಾರ ಪ್ರಸಾದಣ್ಣ, ಧನ್ಯವಾದಗಳು. ನಮ್ಮ ಕೃಷಿಕರಿಗೆ ಒಂದು ಹೊಸ ವಿಷಯವನ್ನು ಪರಿಚಯಿಸಿದ್ದೀರಿ. ಕೃಷಿಕರಲ್ಲಿ ಒಂದು ಧೈರ್ಯ ತುಂಬಿದ್ದೀರಿ. ಮೌಲ್ಯವರ್ಧಿತ ಒಂದು ಉತ್ಪನ್ನಗಳಿಂದ ಕೃಷಿಕರು ಅಂತರ್ಬೆಳೆಯಾಗಿ ಬಗೆ ಬಗೆಯ ಈಗ ಏನು ಗೆಣಸುವಿನ ಒಂದು ಕೃಷಿಯನ್ನು ಮಾಡಿ ಮೌಲ್ಯವರ್ಧನೆ ಮಾಡಿಕೊಂಡು ತಮ್ಮ ಆದಾಯವನ್ನು ಹೆಚ್ಚು ಮಾಡಿಕೊಳ್ಳುವಂಥ ಒಂದು ಅವಕಾಶವನ್ನು ಬಹಳ ಚೆನ್ನಾಗಿ ನೀವು ನಮ್ಮ ಕೃಷಿಕರಿಗೆ ನೀಡಿದ್ದೀರಿ. ಧನ್ಯವಾದಗಳು.